ಜ್ಯೋತಿಷ ಅಂದರೆ ಏನು ಅಂತ ಕೇಳಿದ್ರೆ 9 ಗ್ರಹ, 5 ಪಂಚಭೂತಗಳು, 12 ರಾಶಿಗಳು, ಇದಕ್ಕೆ ಮೇಲೆ ಏನಾದರೂ ಇದ್ರೆ ಹೇಳಿ ಸರ್. ತುಂಬ ಚೆನ್ನಾಗಿರ್ತಾರೆ ಜೀವನದಲ್ಲಿ, ಅವ್ರಿಗೆ ಎಲ್ಲ ಇರುತ್ತೆ, ದುಡ್ಡು, ಮನೆ, ಸಂಬಂಧಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಲ್ ಆಫ್ ಸಡನ್ ಒಂದು ಡೌನ್ಫಾಲ್ ಆಗುತ್ತೆ ಗೊತ್ತಾ. ಅದು ಯಾಕೆ? 500 ರೂಪಾಯಿಲಿ ಒಂದು ಗಂಡಿಗೆ ಅಂಗಡಿ ಹಾಕಿದ್ರು ಸರ್. ಇವತ್ತು ಅದು ಟರ್ನ್ ಓವರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅವ್ರಿಗೆ ಕ್ರೋರ್ಸ್ ಟುಗೆದರ್ ಬಂದ್ಬಿಡ್ತು, ಹಾಕ್ಕೊಂಡು ಹೊಟ್ಟಿರ್ತೀವಿ. ನಮ್ಮನೆ ಬಾಡಿಗೆಗೆ ಅಂತ ಇರ್ತಾರೆ, ಅವ್ರಿಗೆ ನಾನು ಹೇಳಿರ್ತೀನಿ, ಇಲ್ಲ ನಿಮ್ಗೆ ಈ ಥರ ಡಿವೋರ್ಸ್ ಆಗಲ್ಲ, ನೀವು ಜೊತೆಯಲ್ಲೇ ಇರ್ತೀರಾ, ನೀವು ಹೋಗಿ ಅಂತ. ಅವರು ಡಿವೋರ್ಸ್ಗೆ ಹೋಗಿ ರಿಟರ್ನ್ ಬಂದು ಎತೋ ಹಸ್ತ ತಥೋ ದೃಷ್ಟಿ, ಎತೋ ದೃಷ್ಟಿ ತಥೋ ಮನ, ಎತೋ ಮನ ತಥೋ ಭಾವ, ಎತೋ ಭಾವ ತಥಾ ರಸ. ಬ್ಲಡ್ ಕ್ಲಾಟ್ ಆಯಿತು ಅದರಿಂದ. ಆಗ ಡಾಕ್ಟ್ರ್ ಹೇಳಿದ್ರು, ಇಲ್ಲ ಒಂದು 15 ದಿವಸ ಇರ್ಬೋದು ಅಷ್ಟೇ, ನಾವು ತೀರಾ ನಿಮಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ. ಮೇಡಮ್ ನಮಸ್ತೆ. ಸರ್ ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ನಾನು ಇವತ್ತು 2-3 ಕಾರಣಕ್ಕಾಗಿ ನಿಮ್ಮೊಟ್ಟಿಗೆ ಒಂದು ಸಂದರ್ಶನ ಮಾಡಬೇಕು ಅಂತ ಬಂದಿದ್ದೇನೆ. ಒಂದು, ಒಬ್ಬ ಗೃಹಿಣಿಯಾಗಿಯೂ ಕೂಡ ನಿಮ್ಮದೇ ಆದಂಥ ಒಂದು ಸ್ಪೇಸನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ನಮ್ಮಲ್ಲಿ ಸಾಮಾನ್ಯವಾಗಿ ಯಾರ ಹತ್ರ ಕೇಳಿದ್ರೆ ನಿಮ್ಮ ಮಿಸಸ್ ಏನು ಮಾಡ್ತಾರೆ ಅಂದರೆ ಹೌಸ್ ವೈಫಾ ಅಂತಾರೆ. ಆ ಹೌಸ್ ವೈಫಾ ಅನ್ನೋದರಲ್ಲಿ ಒಂದು ಉದ್ಗಾರವೂ ಇದೆ, ಒಂದು ಅವಜ್ಞೆಯೂ ಇದೆ. ಆದರೆ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇದ್ದ ಸತ್ಯ ಏನು ಅಂತಂದ್ರೆ, ಹೊರಗಡೆ ಹೋಗಿ ದುಡಿಯೋರ್ಕಿಂತ ಮನೆಯಲ್ಲಿದ್ದವರು ಹೆಚ್ಚು ದುಡಿತಾರೆ. ಅದ್ರ ಮಧ್ಯೆಯೂ ನೀವು ಈ ಜ್ಯೋತಿಷ್ಯ ಇರ್ಬೋದು, ವಾಸ್ತು ಇರ್ಬೋದು, ರೇಖೆ ಇರ್ಬೋದು, ಅಥವಾ ಟ್ಯಾರೋ ರೀಡಿಂಗ್ ಇರ್ಬೋದು, ಅಂದರೆ ನಮ್ಮ ದೇಶೀಯ ಎಲ್ಲ ಜ್ಞಾನದ ಮತ್ತು ಶಾಸ್ತ್ರದ ಒಂದು ಇಡೀ ಕ್ರೋಢೀಕರಣವನ್ನು ಮಾಡಿಕೊಂಡು ನೀವು ನಿಮ್ಮದೇ ಆದ ಒಂದು ಜಾಗದಲ್ಲಿ ಕೂತು ನೀವು ಈ ಸಮಾಜಕ್ಕೆ ಮತ್ತು ಸೋತವರಿಗೆ, ನೊಂದವರಿಗೆ, ಸಮಸ್ಯೆ ಇದ್ದವರಿಗೆ ನೀವು ಅದರ ಪರಿಹಾರದ ಮಾರ್ಗವನ್ನು ಸೂಚಿಸ್ತಾ ಇದೆ. ಸೊ ಇದೊಂದು ಅದ್ಭುತವಾದಂಥ ವಿದ್ಯೆ ಮತ್ತು ಬಹಳ ಒಳ್ಳೆಯ ಕೆಲಸ. ಇದನ್ನು ನೀವು ಮಾಡ್ತಾ ಮಾಡ್ತಾ ಗೃಹಿಣಿಯರಿಗೂ ಮತ್ತು ಮಹಿಳೆಯರಿಗೂ ನೀವೊಂದು ಬೇರೆ ರೀತಿಯ ಸೂಚನೆಗಳನ್ನು ಕೊಡ್ತಾ ಇದ್ದೀರಿ. ನಾವು ಕೇವಲ ಗಂಡ, ಮನೆ, ಮಕ್ಕಳು, ಅಡುಗೆ ಅಷ್ಟೇ ಅಲ್ಲ, ಅದರ ಆಚೆಗೂ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೋದು ಅಂತ. ನೀವು ಟೀಚರ್ ಆಗೋ ಕೆಲಸ ಮಾಡಿದ್ದೀರಿ, ಬೇರೆ ಬೇರೆ ರೀತಿಯ ಹಿನ್ನೆಲೆ ಕೂಡ ಇದೆ. ಆದರೆ ನೀವು ಬೆಳೆದು ಬಂದ ರೀತಿ, ನಿಮಗೆ ಈ ಜ್ಞಾನ ಎಲ್ಲಿಂದ ಬಂತು, ಇದೇನಾದರೂ ಕಲ್ತು ಬಂದದ್ದ ಅಥವಾ ಇನ್ಬಿಲ್ಟ ಅಥವಾ ಏನು, ನಿಮ್ಮ ಊರು, ಇವನ್ನೆಲ್ಲ ಹೇಳಿಕೊಂಡು ಮಾತಾರಂಭಿಸಿ. ನಮಸ್ಕಾರ ಸರ್, ಥ್ಯಾಂಕ್ ಯು. ನನ್ನ ಹೆಸರು AR ಮಹಾಲಕ್ಷ್ಮಿ ಅಂತ ಹೇಳಿ. ಸೊ ಈ ಆಸ್ಟ್ರಾಲಜಿ ಬಂದ ಮೇಲೆ ನನ್ನ ಹೆಸರು ಡಾಕ್ಟರ್ AR ಮಹಾಲಕ್ಷ್ಮಿ ಅಂತ ಆಯಿತು. ನಾನು ಬಂದಿತ್ತು, ನನ್ನ ಹುಟ್ಟೂರು ಬಂದು ಆಟಿನಗರ್ ಮದ್ದಳ್ಳಿ ಅಂತ. ನನ್ನ ಹುಟ್ಟೂರು ಅನ್ನೋಕ್ಕಿಂತ ನನ್ನ ಹುಟ್ಟೂರಿಗೆ ಒಂದು ಇತಿಹಾಸ ಇದೆ. ಆ ಇತಿಹಾಸನ ಹೇಳಿ ಮತ್ತೆ ನಾನು ಮುಂದಕ್ಕೆ ಹೋಗ್ತೀನಿ. ಈಗ ದಸರಾ ಅಂತ ಕೇಳಿದ್ರೆ ನೀವು ಕೇಳಿರೋದು ಮೈಸೂರು ದಸರಾ. ಬೆಂಗಳೂರು ದಸರಾ ಆಗುತ್ತೆ ಅಂತ ಕೇಳಿದ್ದೀರಲ್ಲ? ಕೇಳಿದೆ. ಬೆಂಗಳೂರು ದಸರಾ ಆಗಿರೋದು ನಮ್ಮ ಜಯಸಿನಗರ ದಸರಾ ಸರ್, ಮುಂಡ್ರೆಡ್ಡಿಪಾಳ್ಯ ಅಂತ ಹೇಳಿ. ಇದು ಹೇಗೆ ಇತಿಹಾಸ ಆಗುತ್ತೆ ಅಂದರೆ, ನಮ್ಮ ಮೈಸೂರು ಮಹಾರಾಜರು ನಮ್ಮ ಮುಂಡ್ರೆಡ್ಡಿಪಾಳ್ಯದಲ್ಲಿ ಅವ್ರು ನಿಲ್ಲಿಸಿರ್ತಾರೆ. ಅಲ್ಲಿ ಅವ್ರದ್ದೆಲ್ಲ ಪ್ಯಾಲೇಸ್ ಎಲ್ಲ ಇದೆ, ಜಯಮಾಲ ಅಂತ ಹೇಳಿ. 1914 ಫಸ್ಟ್ ಒಂದು ವರ್ಲ್ಡ್ ವಾರ್ ಆಗುತ್ತೆ. ವರ್ಲ್ಡ್ ವಾರ್ ಹೋಗೋ ಟೈಮಲ್ಲಿ ಎಲ್ಲರೂ ಸೈನಿಕರನ್ನೆಲ್ಲ ಎಲ್ಲ ಕಡೆಯಿಂದ ಕಳಿಸ್ಬೇಕಾಗತ್ತೆ. ಇಲ್ಲಿ ಒಂದು ಶೆಡ್ಗಳು ಹಾಕ್ಕೊಂಡಿರ್ತಾರೆ ನಮ್ಮ ಸೈನಿಕರೆಲ್ಲ, ಒಂದು ಟೆಂಟ್ ಥರ ಹಾಕ್ಕೊಂಡು ಮುಂಡ್ರೆಡ್ಡಿಪಾಳ್ಯದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ವಾರಿಗೆ ಕಳಿಸ್ಬೇಕಾದವಾಗ ಇವ್ರು ಎಲ್ಲರನ್ನೂ ಕಳಿಸ್ತಾರೆ. ಒಂದು 4 ಟೀಮ್ ಮಾಡಿರ್ತಾರೆ. 2 ಟೀಮ್ ಹೋಗುತ್ತೆ. ಫಸ್ಟು 2 ಟೀಮ್ ಹೋದಾಗ ನಮ್ಮ ಹತ್ರ ಅಂಥ ವೆಪನ್ಸ್ ಏನೂ ಇರಲ್ಲ. ನಮ್ಮ ಹತ್ರ ಇರುತ್ತೆ ಇದು ಈಟಿ ಅಂತ ಹೇಳ್ತಾರೆ ಗೊತ್ತಾ, ಆಮೇಲೆ ಒಂದು ಕತ್ತಿ ಇಷ್ಟೇ ಇದ್ದಿತ್ತು. ಬೇರೆಯವ್ರ ಹತ್ರ ಎಲ್ಲ ಬಾಂಬು ಅದೆಲ್ಲ ಇತ್ತು, ಗನ್ಸು ಅದೆಲ್ಲ ಇತ್ತು. ಸೊ ನಮ್ಮ ಹತ್ರ ಏನಿಲ್ಲ. ಇವ್ರು ಹೋಗಿದ ಕೂಡಲೇ ಅವರೆಲ್ಲ ಒಂದು ಹೋಗಿದ್ದು ಒಂದು ಟೀಮು ಮತ್ತೆ ರಿಟರ್ನ್ ಬರಲಿಲ್ಲ. ಸೊ ಮಹಾರಾಜರಿಗೆ ತುಂಬ ಇದಾಯಿತು. ಇನ್ನೂ 2 ಟೀಮ್ ಬಾಕಿ ಇತ್ತು. ಆಗ ನಮ್ಮ ಮಠದಲ್ಲಿ ಇಲ್ಲಿ ಗುಂಡು ಮುನೀಶ್ವರ ದೇವಸ್ಥಾನ, ಆ ಗುಂಡು ಮುನೀಶ್ವರ ದೇವಸ್ಥಾನ ಜಯಸಿನಗರದಲ್ಲಿ ಮಹೇಶ್ವರಮ್ಮನ
ದೇವಸ್ಥಾನ, ಜಯಮಾಲಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ 3 ದೇವರನ್ನ ಬೇಡ್ಕೊಂಡ್ರು. ನಾವೇನಾದರೂ ಯುದ್ಧ ಗೆದ್ದು ನಾವು ಬಂದ್ರಿ, ನಾನು ಈ JC ನಗರದಲ್ಲಿ ಬೆಂಗಳೂರು ದಸರಾ ಮಾಡ್ತೀನಿ ಅಂತ ಕೇಳಿಕೊಂಡು ಹೋದರು. ನಮ್ಮ ಹತ್ರ ಇದ್ದಿದ್ದು ಅಷ್ಟೇ ವೆಪನ್ಸಲ್ಲಿ ಯುದ್ಧನ ಗೆದ್ದು ಬಂದರು. ಆ ಬಂದು ಖುಷಿಯಲ್ಲಿ ಅವ್ರು ಹೇಗೆ ನಮ್ಮ ದೇವರುಗಳಿಗೆಲ್ಲ ಹೇಳಿದ್ರು ಆ ಮಾತಿನಂಗೆ ದಸರಾ ಇವತ್ತಿಗೂ ನಡೆಯುತ್ತೆ ನನ್ನ ಹುಟ್ಟೂರಲ್ಲಿ. ಇದು ಬೆಂಗಳೂರು ದಸರಾ ಅಂತ. ಸೊ ಇದು ನನ್ನ ಹುಟ್ಟೂರಿನ ಇತಿಹಾಸ. ಹೇಳಕ್ಕೆ ಹೆಮ್ಮೆ ಆಗುತ್ತೆ ನನಗೆ. ಅದು ನನಗೆ ಈ ಜ್ಯೋತಿಷ್ಯ ಇವೆಲ್ಲ ನಮ್ಮ ವಂಶಂ ಪಾರಂಪರೆಯಾಗಿ ಎಂತ ಬರಲಿಲ್ಲ. ಇದೆಲ್ಲ ಎಂಥದ್ದು ಬರಲಿಲ್ಲ. ಇದು ನನ್ನ ಒಂದು 15 ವರ್ಷದಿಂದ ಒಂದು ಇಂಟ್ಯೂಷನ್ಸ್ ಅಂತ ಇತ್ತು. ಈ ಡೇಟ್ ಒಳಗಡೆ ಏನಾದರೂ ಈ ಥರ ಆಯಿತು ಅಂದರೆ ಹೀಗೆ ಆಗತ್ತೆ, ಈ ಡೇಟ್ ಯಾಕೋ ನನಗೆ ಸರಿ ಹೋಗ್ತಿಲ್ಲ. ಅವಾಗ ಇದು ಸಂಖ್ಯಾಶಾಸ್ತ್ರ ಅಂತ ಇಲ್ಲ ನನಗೆ, ಯಾಕೆಂದರೆ ಅವಾಗ ಮೀಡಿಯಾ ಇರಲಿಲ್ಲ, ಅಥವಾ ನಾವು ಕಂಪ್ಯೂಟರ್ಸ್ ಎಲ್ಲ ತುಂಬ ತುಂಬ ಕಮ್ಮಿ ನಾವು ನೋಡಿರಲಿಲ್ಲ. TV ಚಾನೆಲ್ಸೇ ಒಂದು 4-5 ಇತ್ತು, ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ. ಅಲ್ಲಿಂದ ನಾವು ಇದನ್ನ ನೋಡ್ತಾ ಕಲಿತಾ ನೋಡ್ತಾ ಬಂದ್ವಿ. ನಾ ಹೇಳ್ತಾ ಬಂದೆ, ಇಲ್ಲ ಈ ಸಮಯದಲ್ಲಿ ಈಗ ಮಾಡಿದ್ರೆ, ಅದರಲ್ಲಿ ನಮ್ಮ ಭಾವ ಏನು ಮಾಡಿದ್ರು, ನೀನೇನಾದರೂ ಹೇಳಿದ್ರೆ ಅದು ಸರಿ ಇರುತ್ತೆ, ಇವಾಗ ನಾನು ಇದು ಮಾಡಿದ್ರೆ ಸರಿ ಹೋಗುತ್ತಾ ಅಂತ ಕೇಳ್ತಿದ್ರು ನಮ್ಮ ಎರಡನೇ ಭಾವ. ಆಗ ನಾನು ಹೇಳ್ತಿದ್ದೆ, ಇಲ್ಲ ಇದು ಮಾಡಬೇಡಿ, ಹೀಗೆ ಮಾಡಿ ಅಂತ. ಅವಾಗ ಅವ್ರು ಹೇಳೋರು. ಅವಾಗ ನನಗೆ ಅವಾಗ ಅಪ್ರಿಸಿಯೇಷನ್ ಮಾಡ್ದಂಗೆ ಆಗೋದು, ಏನೋ ಕೇಳ್ತಿದಾರಲ್ಲ, ಇನ್ನೂ ನೋಡಿ ಹೇಳೋಣ ಅಂತ. ಅದನ್ನ ನೋಡ್ತಾ ಬಂದ್ವಿ. ಆಮೇಲೆ ಅದು ಎಲ್ಲಿ ಹೇಳ್ಕೊಡ್ತಾರೆ, ಇದು ಸಂಖ್ಯಾಶಾಸ್ತ್ರ ಅಂತಲೇ ಗೊತ್ತಿಲ್ಲ, ಅಥವಾ ಜ್ಯೋತಿಷಿ ಅಂತಲೇ ಗೊತ್ತಿಲ್ಲ. ಜ್ಯೋತಿಷ್ಯ ಅನ್ನೋದು ಎಲ್ಲೂ ನಮಗೆ ಪಾರಂಪರ್ಯವಾಗಿ ಇಲ್ವಲ್ಲ. ಇದನ್ನ ಜ್ಯೋತಿಷ್ಯನೇ ಅಂತ ಹೆಂಗೆ ಕನ್ಸಿಡರ್ ಮಾಡೋಕ್ಕಾಗತ್ತೆ? ಹಾಗಿಲ್ಲ. ಹಾಗಾಗಿ ದಿನ ಕಳೀತಾ ನೋಡ್ತಾ ಇದು ಹೇಗೆ ಹೊಲದ್ ಬಂತು ಅಂದರೆ ಭಗವಂತನ ಒಂದು ಕೃಪೆಯಿಂದ ಬಂತು. ಹಾಗೆ ಕೆಲವೊಂದು ಗುರುಗಳನ್ನ ನಾವು ನೋಡಿದ್ವಿ. ನಮ್ಮ ಮನೆಯವರು ಏನೋ ಇದೆ ಅಂಥೇಳಿ, ನನ್ನ ತಾಯಿ ನಮ್ಮ ಮನೆಯವರು ಸೇರಿ, ಇಲ್ಲ ಆಯಿತು ನೋಡೋಣ, ಹೋಗು, ಅದೇನಾಗುತ್ತೆ ಹೇಳಿ. ಯಾಕಂದರೆ ಏನೇ ಇದ್ರೇನು ಗುರು ತುಂಬ ಮುಖ್ಯ. ಗುರಿ ಇರೋರಿಗೆ ಗುರು ತುಂಬ ಮುಖ್ಯ ಅಂತ ಹೇಳಬೇಕು. ನಾವು ಒಂದು ಇತಿಹಾಸ ಪುಟಗಳಲ್ಲಿ ನೋಡಿದವಾಗ, ಅಥವಾ ನಾವು ಶ್ರೀಮದ್ ಭಾಗವತದಲ್ಲಿ ಒಂದು ಪುಟ ಇರುತ್ತೆ, ನಾರದ ಮುನಿಯರು ಬರ್ತಾರೆ, ಅಲ್ಲಿ ವಿಷ್ಣುವಿನ ಭೇಟಿ ಮಾಡ್ತಾರೆ ನಾರದರು ಬಂದು ಹೋಗಿದ್ದ, ನಾರದ ಬನ್ನಿ, ತುಂಬ ಒಳ್ಳೇದು ನೀವು ಬಂದಿದ್ದು, ತುಂಬ ಖುಷಿ ಆಯಿತು ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ವಿಷ್ಣು ಹೋಗಿದ್ದ ಕೂಡ್ಲೇ ವಿಷ್ಣು ಲಕ್ಷ್ಮಿಗೆ ಹೇಳ್ತಾರೆ, ನಾರದರು ಹೋದ್ರಲ್ಲ, ಆ ಜಾಗನ ಸಗಣಿ ತಂದು ಸಾರಿಸ್ಬಿಡು, ಶುದ್ಧಿ ಮಾಡು ಸಗಣಿ ಅಂತ. ನಾರದರು ಇನ್ನೂ ಮುಂದೆ ಹೋಗಿರ್ತಾರೆ, ಅಷ್ಟಾದರೆ ಅವ್ರ ಕಿವಿಗೆ ಬಿದ್ದಿರುತ್ತೆ. ಮತ್ತೆ ವಾಪಸ್ ಬಂದು ಕೇಳ್ತು, ತುಂಬ ಬೇಜಾರಾಗುತ್ತೆ, ಹೋಗೋದಾ ಬೇಡ ಅಂತ ಅಂದಿರ್ತಾರೆ. ಹೋಗೇ ಕೇಳೋಣ, ಎಷ್ಟು ಚೆನ್ನಾಗೆಲ್ಲ ಮಾತಾಡ್ಸಿ, ಹೋದ್ಮೇಲೆ ನನಗೆ ಹಿಂಗೆ ಹೇಳ್ತಾರೆ. ಆಗ ನಾರದರು ಬಂದು ಕೇಳ್ತಾರೆ, ವಿಷ್ಣು ನಾನು ಬಂದಾಗ ಇಷ್ಟೆಲ್ಲ ಚೆನ್ನಾಗಿ ನನಗೆ ಉಪಚಾರ ಮಾಡಿ, ಇಷ್ಟೆಲ್ಲ ಚೆನ್ನಾಗಿ ನನಗೆ ಮಾತಾಡಿಸ್ದಿಲ್ಲ, ನಾನು ಹೋದ್ಮೇಲೆ ನಾನು ಕೂತಿರೋ ಜಾಗನ ನೀನು ಶುದ್ಧಿ ಮಾಡು ಗೋಮೂತ್ರದಲ್ಲಿ, ಶುದ್ಧಿ ಮಾಡು ಗೋಮಯಲ್ಲಿ ಅಂತ ಹೇಳ್ತೀಯಲ್ಲ, ಏನಕ್ಕೆ? ಅವಾಗ ಹೇಳ್ತಾರೆ ವಿಷ್ಣು, ಕ್ಷಮಿಸಿ, ಗುರು ಇಲ್ಲದವ್ರಿಗೆ ಈ ರೀತಿ ಆಗಬೇಕು, ನಿಮಗೆ ಗುರು ಇಲ್ವಲ್ಲ, ಆ ಕಾರಣಕ್ಕೆ ಅದು ಶುದ್ಧಿ ಆಗಬೇಕು. ಗುರು ಇಲ್ಲದೆ ಬಂದವ್ರಿಗೆ ಪೂರ್ತಿ ಸ್ಥಾನ ಕೊಡೋಕ್ಕಾಗಲ್ಲ, ಅದು ಅಷ್ಟು ಶುದ್ಧಿ ಇಲ್ಲ, ಅದು ಅಶುದ್ಧಿ ಜಾಗ ಆಗತ್ತೆ, ಅಪೂರ್ಣ ಅಂತ. ಅದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ, ಪರಿಹಾರ ಎಲ್ಲದಕ್ಕೂ ಪರಿಹಾರ ಇದೆ, ಆ ಪರಿಹಾರನೇ ಜ್ಯೋತಿಷ್ಯ. ಆಗ ಪರಿಹಾರ ಕೊಡ್ತಾರೆ ವಿಷ್ಣು. ಅದನ್ನ ಮಾಡಿ ಅವ್ರಿಗೆ ಗುರುಮುಖೇನ ಒಂದು ಯಾರು ಗುರು ಆಗಬೇಕು ಅಂತ ಹೇಳಿ ಅವ್ರಿಗೆ ಗುರು ತೋರಿಸ್ತಾರೆ, ಅವ್ರು ಗುರುನ ಪಡಿತಾರೆ. ಆಗ ಅವರು ಪೂರ್ಣ ಹಾಕ್ತಾರೆ. ಇದು ಏನಕ್ಕೆ ಗುರು ಮುಖ್ಯ ಅಂತ ಹೇಳಿದ್ರೆ, ಈ ಕಾರಣಕ್ಕೆ ಗುರು ಮುಖ್ಯ. ನಾವು ಇರೋ ಸ್ಥಳ ಶುದ್ಧಿ ಆಗಿರ್ಬೇಕು ಅಂತ. ಸೊ ಎಲ್ಲ ನಾನು ಕಲ್ತಂಥ ಗುರುಗಳಿಗೆ ಎಲ್ಲರಿಗೂ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಮುಂದುವರಿಸ್ತೀನಿ ಸರ್. ಮತ್ತೆ ಹೇಳಿ, ನಿಮ್ಮ ಈ ವಿದ್ಯೆ ನಿಮ್ಮ ಹತ್ರ ಇದೆ ಅಂತ ಅರ್ಥ ಆದದ್ದು ಯಾವಾಗ ನಿಮಗೆ? ಇದನ್ನ ತಿಳ್ಕೊಬೇಕಾದ್ರೆ ನಾನು ಒಂದು ಹೇಳ್ತೀನಿ ಸರ್. ಯಥೋ ಹಸ್ತ ತಥೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನ, ಯಥೋ ಮನ ತಥೋ ಭಾವ, ಯಥೋ ಭಾವ ತಥ ರಸ. ಅಂದರೆ ನಿಮ್ಮ ದೃಷ್ಟಿ ಎಲ್ಲಿ ಹೋಗುತ್ತೋ ನಿಮ್ಮ ಹಸ್ತ ಅಲ್ಲಿಗೆ ಹೋಗುತ್ತೆ. ನಿಮ್ಮ ಹಸ್ತ ಎಲ್ಲಿಗೆ ಹೋಗುತ್ತೋ ಬೇಕೋ ಬೇಡೋ ನಿಮ್ಮ ಮನಸ್ಸು ಆ ಕಡೆ. ಆ ಭಾವನೆಗಳು ಅವಾಗ ಮೂಡುತ್ತೆ ನಮಗೆ. ಆ ಭಾವನೆ ಮೂಡಿದಾಗೆ ಅದು ರಸ ಆ ರಸದಿಂದನೇ ಅಂದರೆ ಹೇಳಿದ್ರೆ ದಟ್ ಇಸ್ ಆಲ್ ನಮಗೆ ಕೊಡುವಂಥ ಪವರ್ಸ್ ಅದು.
ಸೊ ನಿಮ್ಮ ದೃಷ್ಟಿ ಕರೆಕ್ಟಾಗಿ ಹೋಗ್ಬೇಕು. ಅವಾಗ ನನ್ನ ದೃಷ್ಟಿ ಬಿದ್ದಿದ್ದು ಅದ್ರ ಮೇಲೆ ಏತೋ ದೃಷ್ಟಿ ತಥೋ ಅಸ್ತ ಅಂತ ಹೇಳ್ತೀವಲ್ಲ, ಆಗ ನನಗೆ ಆ ದೃಷ್ಟಿ ಬಿದ್ದ ಮೇಲೆ ಆ ಬುಕ್ ನಾನು ತೆಗೆದು ನೋಡಿತ್ತು. ಅದು ನೋಡಿದಾಗ ಇಲ್ಲ ಇದರಲ್ಲಿ ಏನೋ ವಿದ್ಯೆ ಇದೆ, ಕಲಿಯೋಣ ಅಂತ ಹೇಳಿ ನಾನು ಈ ವಿದ್ಯೆನ, ನಮ್ಮ ತಾಯಿ ಸಿಂಗಲ್ ಪ್ಯಾರೆಂಟ್ ಆಗಿದ್ರು. ಈ ವಿದ್ಯೆ ಕಲಿಬೇಕಾದ್ರೆ ನಮ್ಮ ತಾಯಿ ತುಂಬಾ ಭಯ ಆಗೋಗಿತ್ತು. ಯಾಕಂದ್ರೆ ನಾನು 3 ತಿಂಗಳಲ್ಲೇ ನಮ್ಮ ತಂದೆ ತೀರೋದ್ರಲ್ಲಿ. ಸೊ ಅವಾಗ ನಮ್ಮ ತಾಯಿ ಎಲ್ಲ ನೋಡ್ಕೊಳ್ತಾ ಇದ್ರು. ಎಷ್ಟು ಜನ ಮಕ್ಕಳು ನೀವು? ನಾವು 5 ಜನ ಮಕ್ಕಳು. 5 ಜನದಲ್ಲಿ ನನಗೆ 3 ಜನ ಅಕ್ಕಂದಿರು, ನಂಗೆ ಅಣ್ಣ ಒಬ್ಬ ಇದ್ದಾನೆ, ನಾನು ಕೊನೆಯವಳಾಗಿರ್ತೀನಿ. ಇವ್ರದೆಲ್ಲ ನೋಡಿದಾಗ ನನ್ನ ತಾಯಿ ಹೇಳ್ತಾರೆ, ಯಾರೂ ನಮಗೆ ಇದು ಜ್ಯೋತಿಷ್ಯ ಅಂದ್ರೇನೆ ಗೊತ್ತಿಲ್ಲ ಅಮ್ಮ, ಯಾಕಮ್ಮ ಬೇಕು ಅಂತ. ಅವಾಗ ಯಾರಿಗೋ ನಾನು ಪರಿಹಾರ ಕೊಟ್ಟಿರ್ತೀನಿ ಅಲ್ಲಿ, ನಮ್ಮನೆ ಬಾಡಿಗೆಗೆ ಅಂತ ಇರ್ತಾರೆ, ಅವ್ರಿಗೆ ನಾನು ಹೇಳಿರ್ತೀನಿ, ಇಲ್ಲ ನಿಮ್ಗೆ ಈ ಥರ ಡಿವೋರ್ಸ್ ಆಗಲ್ಲ, ನೀವು ಜೊತೆಯಲ್ಲೇ ಇರ್ತೀರಾ, ನೀವು ಹೋಗಿ ಅಂತ. ಅವರು ಡಿವೋರ್ಸ್ ಹೋಗಿ ರಿಟರ್ನ್ ಬಂದು ನಮಗೆ ಡಿವೋರ್ಸ್ ಆಗಿಲ್ಲ ಅಂತ ತುಂಬ ಖುಷಿಯಿಂದ ನಮ್ಮ ಅಮ್ಮನಿಗೆ ಹೇಳ್ತಾರೆ. ಅಮ್ಮಗೆ ಹೇಳ್ತಾರೆ, ಅಮ್ಮ ಯಾವ ಬಾಯಲ್ಲಿ ಹೇಳಿದ್ಲು ಗೊತ್ತಿಲ್ಲ, ನಿಮ್ಮ ಮಗಳು ತುಂಬ ಚೆನ್ನಾಗಿ ಹೇಳಿದ್ಲು, ಆದರೆ ನನಗೆ ಡಿವೋರ್ಸ್ ಆಗಲಿ, ಇದು ನನ್ನ ಫಸ್ಟ್ ಕೇಸ್ ಅಂತ ಹೇಳ್ಬೋದು. ಆಗ ನಮ್ಮಮ್ಮಂಗೆ ತುಂಬ ಖುಷಿ ಆಯಿತು, ಏನೋ ಹೇಳ್ತಾ ಇದ್ದಾಳೆ ನನ್ನ ಮಗಳು ಅಂತ. ಮತ್ತು ಆಕೆ ಹೇಳಿದ್ರು, ನಿನ್ನ ಮಗಳಿಗೆ ತುಂಬ ಜ್ಞಾನ ಇದೆ, ಅದನ್ನು ಆಕೆನೂ ನನಗೆ ದೇವತೆ ಥರನೇ ಬಂದು ಹೇಳಿತ್ತು. ಆಕೆನೇ ಇದರಲ್ಲಿ ಏನೋ ಇದೆ ಆಕೆ ಹತ್ರ, ನೀವೇನೋ ನೋಡಿ ಅದನ್ನು. ಸರಿ, ನಮ್ಮ ತಾಯಿ ಹೇಳಿದ್ರು, ನಾವೇನೋ ಮಾಡ್ತೀವಿಮ್ಮ, ನಿನ್ಗೆ ಮದುವೆ ಆದಮೇಲೆ ಹೆಣ್ಮಗು ಅಲ್ವಾ ನೀನು, ಮದುವೆ ಆದಮೇಲೆ ನಿನಗೆ ಗಂಡ ಬಿಟ್ಟಿಲ್ಲ, ಈಗ ಹೇಳಿದ್ರಲ್ಲ ಹೌಸ್ ವೈಫ್, ಮನೆಗೆ ನಾವು ಹೆಂಡತಿ ಆಗಿರ್ತೀರಿ, ಗಂಡನಿಗೆ ಹೆಂಡತಿ ಆಗಿರ್ತೀವಿ, ನಾವು ಹೌಸ್ ವೈಫ್ ಅಲ್ಲ, ಹೌಸ್ ಇರ್ತೀವಿ ನಾವು. ಆಗ ಹೇಳಿದ್ರು ನಮ್ಮ ತಾಯಿ, ಮದುವೆ ಆದ್ಮೇಲೆ ಏನಾದರೂ ಬೇಡ ಅಂತ ಹೇಳಿದ್ರೆ ಏನು ಮಾಡ್ತೀಯಾ, ಗೊತ್ತಿಲ್ಲ ಭಗವಂತನ ಇಚ್ಛೆ ಇತ್ತೇನೋ, ಕರೆಕ್ಟ್ ಇದು ನೀವು ಮಾಡಿ ಅಂತ. ಆಗ ನನಗೆ ನನ್ನ ಯಜಮಾನ್ರು ಅಷ್ಟೇ ತುಂಬ ಪ್ರೋತ್ಸಾಹಿಸಿದ್ರು. ತುಂಬ ಅಂದರೆ ನನ್ನ ಮಕ್ಕಳನ್ನೆಲ್ಲ ಅವರೇ ನೋಡಿಕೊಂಡು ನೀನು ಕಲಿ, ನೀನು ಎಷ್ಟು ಕಲಿತೀವಿ ಕಲಿ ಅಂತ ಆ ಮಟ್ಟಕ್ಕೆಲ್ಲ ಅವರು ನನಗೆ ಎಂಕರೇಜ್ ಮಾಡಿದ್ರು. ಸೊ ನಾನು ಹೌಸ್ ವೈಫ್ ಆಗಿ ಉಳಿದೀರ, ಹೌಸ್ ವೈಫ್ ಆಗಿ ನನ್ನ ಕರ್ತವ್ಯಗಳನ್ನ ಏನು ಮಾಡಬೇಕು ಅದು ಮಾಡ್ತಾ, ಈ ಜನ್ಮ 4 ಜನಕ್ಕೆ ನಾವು ಏನು ಕೊಡ್ತೀರಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ನೀವು ಕುತ್ಕೊಂಡು ನನಗೆ ಕೇಳಿದ್ರೆ, ಏನಮ್ಮ ಮಾಡಿದೀಯಾ ಈ ಸಾಧನೆ ನೀನು ಅಂತ ಹೇಳಿದ್ರೆ, ಸರ್ ನಾವು 4 ಜನ ಮನೇನ ಎಷ್ಟಾಗುತ್ತೋ ನಮ್ಮ ಕೈ ಮಟ್ಟಿಗೆ ಅಷ್ಟು ಮಟ್ಟಿಗೆ ನಾವು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಯಾರ ಮನೆಗೂ ನಾವು ಮೋಸ ಮಾಡಿಲ್ಲ, ಯಾರ ಮನೆಗೂ ನಾವು ವಂಚನೆ ಮಾಡಿಲ್ಲ, ಒಬ್ರು ಜೀವನ ಕಿತ್ಕೊಂಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ, ಒಬ್ರು ಜೀವನ ಕೆಡ್ತ ಮಾಡಿಲ್ಲ. ಇವತ್ತು ನಮ್ಮನ್ನು ನಂಬಿ ಬಂದವ್ರ ಜೀವನ ಎಲ್ಲ ಬದುಕಲ್ಲ ತುಂಬ ಚೆನ್ನಾಗಿದೆ. ಇವತ್ತಿಗೂ ಬಂದು ಭಗವಂತ ಆಯ್ತಮ್ಮ ನಿನ್ನ ಕೆಲಸ ಅಂದರೆ ನಾನು ತೃಪ್ತಿಯಿಂದ ಹೋಗ್ತೀನಿ. ಏನಕ್ಕೆ ಅಂದರೆ ನನಗೆ ಅಂಥ ಹೆಸಿಟೇಷನ್ ಇಲ್ಲ, ಯಾಕಂದರೆ ನನ್ನ ಅಂಥ ಕೆಲಸಗಳು 4 ಜನಕ್ಕೆ ಒಳ್ಳೇದು ಮಾಡಿ ನಾವು ಹೋಗ್ತಿದ್ದೀನಿ ಅನ್ನೋ ತುಂಬ ತುಂಬ ಖುಷಿ ಇದೆ. ನನ್ನ ಮನಸಾರೆ ನಾನು ಹೇಳ್ಕೊಳ್ತೀನಿ ಅದನ್ನು. ಕಲಿಕೆ ವಿಧಾನ ಹೇಗೆ ಶುರು ಮಾಡಿದ್ರಿ? ಕಲಿಕೆ ವಿಧಾನ ಬಂದು ನನಗೆ ಹಲವಾರು ಗುರುಗಳನ್ನ ನೋಡಿದೆ ಸರ್. ಗುರು ಮುಖ್ಯನ ಕಲಿಯೋಣ ಅಂತ ಹೇಳಿ ಕೆಲವೊಂದು ವಿದ್ಯೆಗಳನ್ನ ನಾನು ಡೆಲ್ಲಿಯಲ್ಲಿ ಕಲ್ತ್ಕೊಂಡು ಬಂದೆ. ಕೆಲವೊಂದು ವಿದ್ಯೆಗಳನ್ನ ಎಲ್ಲ ಡೆಲ್ಲಿ ಒಳಗಡೆ ಮಾಡಿದಾಗ ನನಗೆ, ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಂ ಆಗಿರೋ ಕಾರಣಕ್ಕೆ ಕನ್ನಡ ನನಗೆ ಅಷ್ಟೊಂದು ಹತ್ರ ಆಗ್ತಿರ್ಲಿಲ್ಲ. ಆವಾಗ ನಾನು ಕನ್ನಡದಲ್ಲಿ ಕಲಿಬೇಕು, ನನ್ನ ಭಾಷೆಯಲ್ಲಿ ನಾನು ಕಲಿಬೇಕು ಅಂತ ಹೇಳಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಶಿವಂ ಗುರುಜಿ, ದಿನೇಶ್ ಗುರುಜಿ ಅಂಥವ್ರನ್ನೆಲ್ಲ ನೋಡಿ ನಾನು ಅವಾಗ ಅವ್ರ ಹತ್ರ ಎಲ್ಲ ನಾನು ಶಿಷ್ಯರಾಗಿ ವಿದ್ಯಾಭ್ಯಾಸ ತಗೊಂಡು ರೊಟೀನ್ ನಾನು ಇದನ್ನು ದಿನ ಪ್ರಾಕ್ಟೀಸ್, ಇವತ್ತು ತೀರಾ ಕಲ್ತಿದ್ದೀವಿ ಇಲ್ಲ ಸರ್, ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀವಿ, ನಾವು ಸಾಯೋವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ. ಯಾವ ವಿದ್ಯೆನೂ ಪೂರ್ಣ ಕಲಿತೆ ಅನ್ನೋಕ್ಕೆ ಆಗೋದೇ ಇಲ್ಲ, ಇದು ಪ್ರಾಕ್ಟೀಸ್ ಅಂತಲೇ ಹೇಳಬೇಕು ನಾವು. ಈಗ ನೀವು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಅವರ 45 ವರ್ಷದಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ ಅಂತ ನೀವೇನೋ ಹೇಳಿದ್ರಿ, ಅದು ಸತ್ಯ ಆಯಿತು ಅಂತ ಹೇಳಿದ್ರು ಅವರು. ಅದಕ್ಕಿಂತ ಇನ್ನೊಂದು ಜಾತಕದಲ್ಲಿ ನಾವು ಹೇಳ್ತೀವಿ, ಬುಧ ರಾಹು ಇವೆರಡು ಕೂಡಿದಾಗ ತುಂಬ ಹುಷಾರಾಗಿರಿ. ಯಾಕಂದರೆ ನಿಮಗೆ ಎಲ್ಲಿ ಕುಜ ನೆಲೆಸಿರಲ್ವೋ, ಬರೀ ಬುಧನೂ ರಾಹು ಇರ್ತಾರೋ, ನೀಚಗ್ರಸ್ತವಾಗಿರ್ತಾರೋ, ಆವಾಗ ನೀವು ಹೋಗಿ ನೀವು ಜೈಲಿಗೆ ಹೋಗ್ತೀರಾ ಅನ್ನೋದೊಂದು ಸಂದರ್ಭ ಇರುತ್ತೆ. ಇದನ್ನು ನಾನೊಂದು ಕ್ಲೈಂಟ್ಗೆ ಪ್ರಿಸ್ಕ್ರೈಬ್ ಮಾಡಿರ್ತೀನಿ, ಬಟ್ ಅವರು ಅದನ್ನು ಕೇಳಿರಲ್ಲ, ಆ ಮಾತನ್ನು. ಅದೇ ರೀತಿ ಅವರು ಆ ಸರ್ಟನ್ ಏಜಿಗೆ ಬಂದಾಗ ಆ 2 ವರ್ಷಕ್ಕೆ ಮಹಾದಶ ಬೀಳುತ್ತೆ, ಆವಾಗ ಅವರು ಆ ವಾಸನ ಮಾಡೇ ಬರ್ತಾರೆ. ಇದು ಮೊದಲನೇದು. ಈಗ ನಾನು ಹೇಳಿದೆ 44 ವರ್ಷಕ್ಕೆ ಹುಷಾರಿಲ್ಲದೆ ಹಾಕ್ತಾರೆ, ಏಕೆಂದರೆ ಅವ್ರಿಗೆ ರಾಹು ತುಂಬ ನೀಚ ಆಗಿರ್ತಾನೆ. ರಾಹು ಆಬ್ಸೆನ್ಸ್ ಇರ್ತಾರೆ, ನೀಚ ಅನ್ನೋಕ್ಕಿಂತ ಆಬ್ಸೆಂಟ್ ಆಗೋಗಿರ್ತಾನೆ. ಇವಾಗ ನಾವು ಕ್ಲಾಸಲ್ಲಿ ಇದ್ದೀವಿ ಅಂದರೆ ತಾನೇ ನಮಗೆ ಪ್ರೆಸೆಂಟ್.
ಕ್ಲಾಸಲ್ಲಿ ಇಲ್ಲ ಅಂದ್ರೆ ಅದು ಆಬ್ಸೆಂಟ್ ಅಲ್ಲ. ಹೌದು. ಸೊ ಈಗ ನಾ ಹೇಳ್ತೀನಿ, ಜ್ಯೋತಿಷ ಅಂದ್ರೆ ಏನು ಅಂತ ಕೇಳಿದ್ರೆ 9 ಗ್ರಹ, 5 ಪಂಚಭೂತಗಳು, 12 ರಾಶಿಗಳು. ಇದಕ್ಕೆ ಮೇಲೆ ಏನಾದರೂ ಇದ್ರೆ ಹೇಳಿ ಸರ್. ಏನೇ ಮಾಡಿದ್ರು ನಾವು ಇದ್ರ ಮಧ್ಯದಲ್ಲೇ ತಾನೇ ಮಾಡಬೇಕು. ಈಗ ನಮ್ಗೆ ಏನಾದರೂ ಈಗ ಏನೇ ನಡಿಬೇಕು ಅಂದ್ರೇನು ನಮ್ಗೆ ಸಾಲ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಜ್ಯೋತಿಷ್ಯದಲ್ಲಿ 6ನೇ ಮನೆ ನೋಡ್ತೀರಿ, ಅದರಲ್ಲಿ ಸಾಲ, ಋಣ, ಶತ್ರು ಇರ್ತಾನೆ. ಸೊ ಇದೆ ಅಂತ ತಾನೇ ಅರ್ಥ ಅದು. ಸೊ ಅದರಲ್ಲಿ ರೋಗ ನೋಡ್ಬಿಟ್ಟು 44ನೇ ವರ್ಷದಲ್ಲಿ ರಾಹು ಆಬ್ಸೆನ್ಸಲ್ಲಿ, ರಾಹು ಅಂತ ಹೇಳಿದ್ರೆ ತಲೆಭಾಗ. ಸೊ ಅವ್ನು ಆಬ್ಸೆಂಟ್ ಆಗ್ತಾನೆ ಆ ಪೀರಿಯಡಲ್ಲಿ ಅಂದವಾಗ ನಾವು ತಲೆನ ತುಂಬ ಅಂದರೆ ಸರ್ ಬ್ರಹ್ಮ ಆಗಕ್ಕಾಗಲ್ಲ. ನಾವು ತೀರಾ ನಮ್ಮ ಕುತ್ತಿಗೆನೇ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನಮ್ಮ ಉಗುರು ಬೆರಳು ಹೋಗುತ್ತೆ, ರಕ್ತ ನೋಡಲೇಬೇಕು. ಹಾಗಾಗಿ 44ನೇ ವರ್ಷದಲ್ಲಿ ಈ ರೀತಿ ಆಗುತ್ತೆ, ಅದು ತಲೆಭಾಗಕ್ಕೆ ಆಗುತ್ತೆ ಅಂತ ಹೇಳಿದವಾಗ ಸೊ ಅಲ್ಲಿ ಬ್ಲಡ್ ಕ್ಲಾಟ್ ಆಯಿತು. ಯಾಕಂದರೆ ರಾಹು ಆಬ್ಸೆಂಟ್ ಇರ್ತಾನಲ್ಲ, ಅವನ ತಲೆಭಾಗ ಅಲ್ವಾ ರಾಹುದು. ಬ್ಲಡ್ ಕ್ಲಾಟ್ ಆಯಿತು. ಅದರಿಂದ ಆಗ ಡಾಕ್ಟ್ರ್ ಹೇಳಿದ್ರು, ಇಲ್ಲ ಒಂದು 15 ದಿವಸ ಇರ್ಬೋದು ಅಷ್ಟೇ, ನಾವು ತೀರಾ ನಿಮಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ. ಒಂದು ಹೆಣ್ಣಿಗೆ ಅದಕ್ಕಿಂತ ಲಾಸ್ ಇನ್ನೇನಿರುತ್ತೆ. ಇದ್ರೊಳಗಡೆ ಅದು ಕೊರೋನಾ ಆಗಿ ಒಂದು 6 ತಿಂಗಳಿಗೆ ಏನೋ ಸರ್ ಅದು ಆಗಿತ್ತು, 6 ತಿಂಗಳು 7 ತಿಂಗಳು ಇನ್ಸಿಡೆಂಟಲ್ಲಿ ಆಗಿತ್ತು. ಡಾಕ್ಟರ್ ಹೇಳ್ತಿದ್ದಾರೆ, ನನ್ನ ಅವ್ರಿಗೆ ತೀರಾ ರಿಯಾಕ್ಟ್ ಆಗದಿರೋ ಒಂದು ಸ್ಮೈಲ್ ಕೊಟ್ಬಿಟ್ಟು ನಾನು ಹೊರಗಡೆ ಬರ್ತೀನಿ. ಹೊರಗಡೆ ಬಂದ್ಬಿಟ್ಟು ನಾನು ಇವ್ರನ್ನ ನೋಡಿದ್ರೆ ಇವ್ರಿಗೆ ಹೇಗಾಗಿತ್ತು ಅಂತ ಹೇಳಿದ್ರೆ ಪೂರಾ ಮುಖ ಎಲ್ಲ ತುಂಬ ಹೊತ್ಕೊಬಿಟ್ಟಿತ್ತು. ಸೊ ಎಲ್ಲಿ ತೋರಿಸ್ಬೇಕು, ಏನು ಮಾಡಬೇಕು ಏನು ಗೊತ್ತಾಗ್ಲಿಲ್ಲ. ಅವಾಗ ಮನ್ಸೊಳಗಡೆ ಒಂದು ಧೈರ್ಯ, ಅಯ್ಯೋ ಕುಗ್ಬಾರ್ದು ಅಂತ ಹೇಳಿ. ಆಮೇಲೆ ನಾವು ನಮ್ಮಮ್ಮನ ನೋಡಿದ್ವಲ್ಲ ಸರ್, ನಮ್ಮಮ್ಮ ಯಾವುದ್ರಲ್ಲೂ ಕುಗ್ಗಿರ್ಲಿಲ್ಲಲ್ಲ. ಯಾಕೆಂದರೆ ಆಕೆ ತುಂಬ ಚಿಕ್ಕ ವಯಸ್ಸಲ್ಲೇ ಗಂಡನ ಕಳ್ಕೊಂಡಿದ್ರು, 5 ಜನ ಮಕ್ಕಳು ಬೆಂಗಳೂರಲ್ಲಿ ಇದ್ದು, ಆಕೆ ಓದಿಲ್ಲ ಬರ್ದಿಲ್ಲ, ಸರ್ವೈವ್ ಮಾಡಿದ್ವಿ ನಾವು ಅಂತ ಹೇಳಿ. ಆಗ ನಾನು ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡೆ. ಇದು ನಮ್ಮ ಅಮ್ಮನಿಂದ ನಾನು ಕಲ್ತಿದ್ದು, ಸ್ಟ್ರಾಂಗಾಗಿ ನಿಂತ್ಕೊಂಡು ಏನಾಗುತ್ತೆ ನೋಡೋಣ ಅಂತೇಳಿ ಹೀಲಿಂಗ್ ಸ್ಟಾರ್ಟ್ ಮಾಡಿದೆ ಸರ್ ನಾನು. ಹೀಲಿಂಗಲ್ಲಿ ಅವ್ರಿಗೆ ದಿನ ಕಳೀತಾ 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 ಏನಾಯ್ತು, ಅವ್ರದ್ದು ಫೇಸ್ ಹೇಗೆ ಟರ್ನ್ ಆಗೋಗಿತ್ತು ಎಲ್ಲ ರಿಲೀಸ್ ಆಗ್ತಾ ಬಂತು. ನನ್ನಲ್ಲೇ ನನಗೊಂಥರ ಧೈರ್ಯ ಬಂತು. ಯಾವ ಹೀಲಿಂಗ್ ಮಾಡಿದ್ರಿ ಸರ್? ಇದು ಮಂತ್ರ ಹೀಲಿಂಗ್ ಅಂತ ಮಾಡಿದ್ವಿ. ಓಕೆ, ಮಂತ್ರಮುಖಿನ, ಇದು ಗುರುಮುಖಿನ ನಮಗೆ ಬರುವಂಥದ್ದು. ಅವ್ರಿಗೂ ನಾವು ಅದನ್ನು ಹೇಳಿರ್ತೀವಿ, ನಾವು ಅದನ್ನು ಪಠನೆ ಮಾಡ್ತಾ ಇರ್ತೀವಿ. ಇದಕ್ಕೆ ಅಂತ ಕೆಲವೊಂದು ರಿಚುವಲ್ಗಳಿರ್ತವೆ, ಎಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಾವು ಮಾಡಬೇಕು ಅಂತ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನೆಲ್ಲ ನಾವು ಹೇಳಿ, ನಾವು ಆಸನ ನಮ್ದು ಯಾವುದು ಅಂತ ಹೇಳಿದ್ರೆ ಭೂಸ್ಪರ್ಶ ಆಗಬೇಕು. ಭೂಸ್ಪರ್ಶ ಆಗದಿರ ನಮಗೆ ಮಂತ್ರ ಉಚ್ಚಾರಣೆ ಮಾಡಕ್ ಬರಲ್ಲ. ನಾನು ಸೋಫಾ ಮೇಲೆ ಕುತ್ಕೊಳ್ತೀನಿ, ನಂಗೆ ಕೆಳಗಡೆ ಕುತ್ಕೊಳಕ ಆಗಲ್ಲ, ಈ ರೀತಿ ಎಲ್ಲ ಇತ್ತು ಅಂದ್ರೆ ನಮಗೆ ಮಂತ್ರ ಉಚ್ಚಾರಣೆ ಅದು ನಮಗೆ ಆ ಎನರ್ಜಿನೂ ಪಾಸ್ ಆಗಲ್ಲ. ಕರೆಕ್ಟ್. ಸೊ ಆ ಎನರ್ಜಿ ನಂತರ ನಮ್ಗೆ ನಮ್ಮ ದೇಹದಲ್ಲಿ ಒಂದು ಸೋಲ್ ಅಂತ ಒಂದು ಆರೋ ಅಂತ ಬರುತ್ತೆ. ಎಲ್ಲರೂ ಹೇಳ್ತಾರೆ ಹಾರೋ ಕ್ಲೆನ್ಸ್ ಮಾಡಬೇಕು ಅಂತ. ನೀವು ಕೇಳಿರ್ತೀರಲ್ಲ ಸರ್, ನಾವು ದೃಷ್ಟಿ ಹಾಕ್ತೀವಿ ಅಂತ ಯಾವುದೋ ಮಗುಗೆ ಅಥವಾ ನಮಗೆ ಆಗಲಿ, ನಾವು ಏನೇ ದೃಷ್ಟಿ ಹಾಕ್ಕೊಳ್ತೀರಿ ಅಂದರೆ ದೂರದಿಂದ ನಾವು ಹೀಗೆ ನಾವು ಒಳಗಡೆ ಹೋಗಿ ಹೀಡು ಮಾಡಲ್ಲ. ಸೊ ನಮಗೆ ದೂರದಿಂದ ಹೀಗೆ ಹೋದ್ರೆ ದೃಷ್ಟಿ ಹೇಗಾಯ್ತು ಅವಾಗ? ಆ ದೃಷ್ಟಿ ಆಗಿರೋದು ನಮಗಲ್ಲ, ನಮ್ಮ ಒಂದು ಸರ್ಕಲ್ ಇರುತ್ತೆ ನಮ್ಮ ಸುತ್ತನೂ, ಆ ಸರ್ಕಲ್ನೇ ಹಾರೋ ಅಂತೀರಿ. ಅದೇನಾದರೂ ಕೆಟ್ಟಿದ್ದಾಗ ನಮಗೆ ದೃಷ್ಟಿ ಆಗೋದು ಅಂತ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಹಾರೋನ ತುಂಬ ಚೆನ್ನಾಗಿ ಲಾಕ್ ಮಾಡ್ಬೋದು. ಜಿಪ್ ಲಾಕ್ ಅಂತ ಹೇಳ್ತೀವಿ ನಾವು. ಆ ಜಿಪ್ ಲಾಕ್ ಮಾಡ್ಕೊಂಡು ಹೋಯ್ತು ಅಂದ್ರೆ ನಿಮ್ಗೆ ಕೆಟ್ಟದ್ದು ಬರಲ್ಲ ಅಂಡ್ ಹಾಗೆ ಒಳ್ಳೇದು ಬರಲ್ಲ. ಈಗ ನಾವು ಹಾರೋ ಲಾಕ್ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಭಗವಂತನು ನಮ್ಮನ್ನು ನೋಡಲ್ಲ, ಕೆಟ್ಟದ್ದು ಬರಲ್ಲ. ಲಾಕಿಂಗ್ ಸಿಸ್ಟಮ್ ಹಾಗೆ ಇರೋದು. ಇಲ್ಲ ನಾನು ಲಾಕ್ ಮಾಡ್ಕೊಳ್ತೀನಿ, ನೆಗೆಟಿವ್ ಮಾತ್ರ ಬರಲ್ಲ, ಪಾಸಿಟಿವ್ ಬರುತ್ತೆ ಅಂದ್ರೆ ಇಲ್ಲ, ಲಾಕ್ ಆದ್ಮೇಲೆ ಯಾವ್ದು ಬರಲ್ಲ ಅಲ್ಲ ಸರ್ ಮನೆಗೆ. ಹಾಗೆ ಈಗ ನೀವು ಅಲ್ಲಿಂದ ಒಂದೊಂದೇ ಕಲಿತಾ ಬಂದ್ರಿ. ಈಗ ಎಷ್ಟು ರೀತಿಯ ಪ್ರಾಕ್ಟೀಸ್ ಮಾಡ್ತೀರಿ ಜ್ಯೋತಿಷ್ಯದಲ್ಲಿ? ಈ ಫೀಲ್ಡ್ ಒಳಗಡೆ ಅಕಲ್ಟ್ ಸೈನ್ಸ್ ಅಂತ ಏನ್ ಬರುತ್ತೆ ಗೊತ್ತಾ ಸರ್? ಅಕಲ್ಟ್ ಸೈನ್ಸ್ ಜ್ಯೋತಿಷ್ಯ, ವಾಸ್ತು, ನ್ಯೂಮರಾಲಜಿ, ಸ್ವರ ವಿಜ್ಞಾನ, ಹೀಲಿಂಗ್, ರೇಖಿ, ಮಂತ್ರ ಹೀಲಿಂಗ್, ಅನಿಮಲ್ ವಿಸ್ಪರ್ ಅಂತ ಹೇಳಿದ್ರೆ ಈ ಪ್ರಾಣಿಗಳಿಗೆ ಅವು ಭಾವನೆಗಳು ಅವು ಏನ್ ಹೇಳಕ್ಕೆ ಹೊರಟಿದೆ. ಸೊ ಇದನ್ನ ಕೊಂಚ ಪ್ರಾಕ್ಟೀಸ್ ಮಾಡ್ತೀವಿ. ರಮಲಶಾಸ್ತ್ರ
ಯಾರಿಗೆ ಎಂಥದ್ದು ಇರಲ್ಲ, ಡೇಟ್ ಆಫ್ ಬರ್ತ್ ಇರಲ್ಲ, ಇನ್ನೇ ಅವ್ರಿಗೆ ಯಾವ ಸಮಯದಲ್ಲಿ ಹುಟ್ಟಿರ್ತಾರೆ ಎಲ್ಲದಕ್ಕೂ ಅನುಮಾನ ಅಂಥವ್ರಿಗೆ ರಮಣಶಾಸ್ತ್ರ ಅಂದರೆ ಕವಡೆ ಶಾಸ್ತ್ರದೊಳಗಡೆ ಆಗ್ತದೆ. ರಮಣಶಾಸ್ತ್ರ ಅಂತ ಹೇಳಿದ್ರೆ ಶಕುನಿಯ ಶಾಸ್ತ್ರ ಅಂತ, ಅದ್ರೊಳಗಡೆ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ ಸರ್. ಕೆಲವೊಬ್ರು ನಾ ಹೇಳ್ತೀನಿ ತುಂಬ ಚೆನ್ನಾಗಿರ್ತಾರೆ ಜೀವನದಲ್ಲಿ, ಅವ್ರಿಗೆ ಎಲ್ಲ ಇರುತ್ತೆ, ದುಡ್ಡು ಕಾಸು ಮನೆ ಸಂಬಂಧಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಲ್ ಆಫ್ ಸಡನ್ ಒಂದು ಡೌನ್ಫಾಲ್ ಆಗುತ್ತೆ ಗೊತ್ತಾ, ಅದು ಯಾಕೆ? ಆವಾಗ ನಾವು ಜ್ಯೋತಿಷ್ಯನ ನೋಡ್ತೀವಿ. ಅಂತರ್ದಶ ಮಹಾದಶ ಗೋಚಾರದಲ್ಲಿ ಏನಾದರೂ ತೊಂದರೆಗಳಾಗಿದ್ರೆ ನಾವು ಅದನ್ನು ನೋಡಿರ್ತೀವಿ. ಆಲ್ ಆಫ್ ಸಡನ್ ಕೆಳಗಡೆ ಇದೊಂದು ತೀರ ಮೇಲೆ ಬಂದ ಯಾಕೆ, ಅದನ್ನು ಅಷ್ಟೇ ಅಂತರ್ದಶ ಮಹಾದಶದಲ್ಲೇ ನೋಡ್ತೀವಿ. ನ್ಯೂಮರಾಲಜಿಯಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಲೈಫ್ನ ಸಕ್ಸಸ್ ಮಾಡ್ಕೋಬೇಕಂದ್ರೆ ಅದು ನನ್ನ ಜೀವನದಲ್ಲಿ ತುಂಬ ಅಳವಡಿಸ್ಕೊಂಡಿದ್ದೀನಿ ಸರ್. ನೋಡಿ, ನೇಮ್ ಚೇಂಜಿಂಗ್ ಯಾಕೆ ಅಷ್ಟು ಇಂಪಾರ್ಟೆಂಟ್, ಅದು ತುಂಬ ಇಂಪಾರ್ಟೆಂಟ್. ನೇಮ್ ಚೇಂಜಿಂಗ್ ಮಾಡೋದು ಅದೊಂದು ಕಲೆ. ಈಗ ನಾನು ಅಗ್ನಿ ತತ್ವದಲ್ಲಿ ಹುಟ್ಟಿರ್ತೀನಿ, ನಾನು ಏನಾದರೂ ಜಲತತ್ವದ ಅಕ್ಷರಗಳಲ್ಲಿ ನನ್ನ ಹೆಸರುಗಳು ಬಂತು ಅಂದರೆ ನನ್ನ ಲೈಫಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಕರೆಕ್ಟ್. ಯಾಕೆಂದ್ರೆ ನಾನು ಅಗ್ನಿ ಆಗಿರ್ತೀನಿ, ನನ್ನ ಹೆಸರು ಜಲತತ್ವದಲ್ಲಿರುತ್ತೆ. ಅಗ್ನಿ ನೀರು ಒಳಗಡೆ ಬಿದ್ದು ಅಗ್ನಿ ನೀರು ಅಗ್ನಿಯನ್ನ ನಾಶ ಮಾಡುತ್ತೆ. ಆ ನೇಮ್ ಚೇಂಜಿಂಗ್ ಅಲ್ಲೂ ಇಟ್ ಆಸ್ ತುಂಬ ನ್ಯೂಮರಾಲಜಿಯಲ್ಲಿ ನಿಮಗೆ ಸಕ್ಸಸ್ ಆಗಬೇಕು ಅಂದರೆ ಆಯ್ತರ ನೇಮ್ ನಿಮ್ಮ ಈಗ ಮೊಬೈಲ್ ಬಂದಿದೆ ಅಲ್ಲ, ಸಂಖ್ಯೆಗಳು ಸರ್, ಎಲ್ಲ ಸಂಖ್ಯೆಗಳು. ಈಗ ನಾವು ಬೆಳಗ್ಗೆ ಎದ್ದೇಳ್ತಾ ನಾವು ಏನು ಹೇಳ್ತೀವಿ, ಫಸ್ಟ್ ಎದುರುತ್ತಾ ಏನು ನೋಡ್ತೀವಿ ನಾವು? ದೇವ್ರ ಫೋಟೋ ನೋಡ್ತೀರಾ? ಇಲ್ಲ, ಎದ್ದ ತಕ್ಷಣ ಟೈಮ್ ನೋಡ್ತೀವಿ, ಹಾಗೇ ಬರ್ತೀವಿ. ಟೈಮ್ ನೋಡಿದ್ರೆ ಸಂತೋಷ, ಆದ್ರೆ ಮೊಬೈಲ್ ಹೆಸರಿನಲ್ಲಿ ಬೇರೆ ನೋಡಬಾರ್ದನ್ನೇ ನೋಡೇ ಹೇಳುದು ಈಗ ಇರುತ್ತೆ. ನಾವು ಹಾಗೆ ಅಡುಗೆ ಮನೆಗೆ ಹೋಗ್ತೀವಿ, ಅಡುಗೆ ಮನೆಗೆ ಹೋಗ್ತಾನೂ ಅಲ್ಲೂ ಸಂಖ್ಯೆ ಬರುತ್ತೆ ಸರ್. ಹೋಗಿದ ತಕ್ಷಣ ಅಡುಗೆ ಮನೆಗೆ ನಾವು ಹೇಳ್ತೀವಿ ಹಾಲು ತಗೋಬಾ ಅರ್ಧ ಲೀಟರ್, ಅಲ್ಲೂ ಸಂಖ್ಯೆ ಬಂತು. ಇನ್ನೇನು ನಾವು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ, ನಾವೆಲ್ಲ ಪ್ಯಾಕ್ ಮಾಡ್ಕೊಂಡಿರ್ತೀವಿ, ನಿನ್ಗೆ ಎಷ್ಟು ಚಪಾತಿ ಕೊಡ್ಲಿ, 2 3, ಅದರಲ್ಲೂ ಸಂಖ್ಯೆ. ಸೊ ಸಂಖ್ಯೆ ಅನ್ನೋದು ನಮ್ಮನ್ನ ಹಿಂದೆ 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 ನಮ್ಮ ಸುತ್ತ ಬದುಕಿನ ಭಾಗ ಅದು. ಅದಕ್ಕೆ ಸಂಖ್ಯಾಶಾಸ್ತ್ರದಲ್ಲೂ ನಿಮ್ಮ ಹೆಸರಿನ ಬದಲಾವಣೆ ಯಾಕೆ ಸಕ್ಸಸ್ ಇಲ್ಲ? ಯಾಕೆಂದ್ರೆ ಈ ರೀತಿ ತಪ್ಪುಗಳನ್ನು ಮಾಡಿರ್ತೀವಿ ನಾವು, ಅದಕ್ಕೋಸ್ಕರ ನಮ್ಗೆ ಸಕ್ಸಸ್ ಇಲ್ಲ. ನಮ್ಮ ಹೆಸರು ಚೆನ್ನಾಗಿರ್ಬೇಕು, ನಮ್ಮ ಮೊಬೈಲ್ ನಂಬರ್ ಚೆನ್ನಾಗಿರ್ಬೇಕು, ಆ್ಯಂಡ್ ನಮ್ಮ ಸಿಗ್ನೇಚರ್ ಚೆನ್ನಾಗಿರ್ಬೇಕು, ನಮ್ಮ ಅಕೌಂಟ್ ನಂಬರ್ ಯಾವ್ದ್ರಲ್ಲಿ ಬರುತ್ತೆ ಅಂತ. ಫೈನಲಿ ಇವಾಗ ಎಲ್ಲರೂ ನಾವು ಆನ್ಲೈನ್ ಮಾಡ್ತಿರೋ ಕಾರಣಕ್ಕೆ ಆನ್ಲೈನ್ ಒಳಗಡೆ ನಾವು ನಮ್ಮ ಒಂದು ಗೂಗಲ್ ಪೇ, ಫೋನ್ ಪೇಗೆಲ್ಲ ನಾವು ಇಟ್ಕೊಳ್ತೀವಿ ಗೊತ್ತಾ, ಪ್ಯಾಟರ್ನ್ ಮತ್ತು ನಂಬರ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನಿ ಸೇವಿಂಗ್, ಮನಿ ಲಾಸ್, ಮನಿ ಹೇಗೆ, ಇದೆಲ್ಲ ನ್ಯೂಮರಾಲಜಿಯಲ್ಲಿ ನೋಡ್ಬೋದು. ಇದನ್ನೆಲ್ಲ ಮಾಡ್ತಾ ಹೋದರೆ ನ್ಯೂಮರಾಲಜಿ ತುಂಬ ಚೆನ್ನಾಗಿ ನಮ್ಮನ್ನು ಕೈ ಹಿಡಿಯುತ್ತೆ ಸರ್. ಯಾಕಂದ್ರೆ ನಾವು ಅಳವಡಿಸ್ಕೊಳ್ಳಿ. ಇವಾಗ ನಾವು ಏನೇ ಮಾಡಬೇಕು ಅಂದ್ರೂ ಹೊಸ ವಿಷಯ ನಮಗೆ ಬಂದಿದೆ ಅಂದರೆ ಮೊದಲು ನಾವು ನಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ನೋಡ್ತೀವಲ್ವ. ಸೊ ನಾವೆಲ್ಲ ಕರೆಕ್ಷನ್ ಮಾಡಿಕೊಂಡು ಆದ ನಂತರ ನಾವು ಇದನ್ನು ಬೇರೆಯವ್ರಿಗೆ ಅಳವಡಿಸ್ಕೊಡ್ತೀವಿ. ಆ್ಯಂಡ್ ಇದನ್ನೆಲ್ಲ ಚೇಂಜ್ ಮಾಡಿದಾಗ ಇದ್ರದ್ದೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಒಂದು ಕ್ಲೈಂಟ್ ಬಂದಿದ್ರು, ಅವ್ರಿಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗಿ ಬರ್ತಿತ್ತು. ಬಟ್ ಅವರು ಕೆಲಸ ಮಾಡ್ತಿದ್ದಿತ್ತೆ ಸಮ್ ಶಾಪಲ್ಲಿ, ಬಟ್ಟೆ ಅಂಗಡಿಯಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ಜಾತಕ ನೋಡ್ಬಿಟ್ಟು ನಾವು ಹೇಳಿದ್ರಿ, ಇಲ್ಲ ನೀವು ಈ ಥರ ಇರಿ, ಏನು ಮಾಡ್ಬೋದು ಬಿಸ್ನೆಸ್, ಗಂಗೆ ಅಂಗಡಿ ಇರಿ, ಗುರು ತುಂಬ ಚೆನ್ನಾಗಿದ್ದಾನೆ, ಗಂಗೆ ಅಂಗಡಿ ಇರಿ, ತುಂಬ ಚೆನ್ನಾಗಾಗುತ್ತೆ ಹೇಳಿ ಕಳಿಸಿದ್ವಿ ನಾವು. ಅವರು ಒಂದು 6 ತಿಂಗಳು ಅವರು ಅದನ್ನು ಕನ್ಸಿಡರ್ ಮಾಡಿರಲಿಲ್ಲ. ಯಾಕಂದರೆ ಎಲ್ಲರೂ ನೋಡಿದ್ರೆ ನಾವು ಸಾಮಾನ್ಯವಾಗಿ ಹೇಳ್ತೀರಿ ಸರ್ ಹೀಗೆ ಕುತ್ಕೊಂಡು, ನಮಗೆ ಈ ಜೆಮ್ ಸ್ಟೋನ್ಸ್ ಅದನ್ನ ನಂತರ ಬರ್ತೀನಿ ಅದಕ್ಕೆ. ಆಗ ಅವ್ರು 6 ತಿಂಗಳು ಬಿಟ್ಕೊಂಡು ಸರಿ ಹೇಳಿದಾರಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಬರೀ 500 ರೂಪಾಯಿಲಿ ಒಂದು ಗಂಗೆ ಅಂಗಡಿ ಹಾಕಿದ್ರು ಸರ್. ಇವತ್ತು ಅದು ಟರ್ನ್ ಓವರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅವ್ರಿಗೆ ಕ್ರೋರ್ಸ್ ಟುಗೆದರ್ ಬಂದ್ಬಿಟ್ಟು ಹಾಕೊಂಡು ಹೊರಟಿತ್ತು. ನಮಗೆ ಅಂತ ನಮಗೊಂದು ಪಾಸ್ಪೋರ್ಟ್ನ ನಾವು ತರ್ತೀವಿ, ಹುಟ್ಟಿದ ಕೂಡ್ಲೇ ನಮಗೊಂದು ಪಾಸ್ಪೋರ್ಟ್ ಬರುತ್ತೆ. ಅದೇ ನಮ್ಮ ಜನ್ಮ ದಿನಾಂಕ, ನಮ್ಮ ಜನ್ಮದ ಸಮಯ.